ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟಿ. ಧಾರವಾಡ ನಗರದಲ್ಲಿಂದು ಇಬ್ಬರು ಕಾಲಿಗೆ ಗುಂಡು. ಮನೆ ಕಳ್ಳತನ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಇಬ್ಬರು ಕುಖ್ಯಾತ ಕಳ್ಳರ ಕಾಲಿಗೆ ಫೈರಿಂಗ್ ಮಾಡಿ ಬಂಧನ ಮಾಡುವಲ್ಲಿ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಟೀಮ್ ಯಶಸ್ವಿಯಾಗಿದೆ. ಧಾರವಾಡ ರಾಜೀವ್ ಗಾಂಧಿ ನಗರದ ಮುಜಮಿಲ್ ಸೌದಾಗರ್ ಮತ್ತು ವಿಜಯ್ ಅಣ್ಣಿಗಿರಿ ಎಂಬಾತರೆ ಪೊಲೀಸರಿಂದ ಗುಂಡೇಟು ತಿಂದು ಆರೋಪಿಗಳಾಗಿದ್ದಾರೆ. ಇನ್ನು ಈ ಇಬ್ಬರು 35ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದರು ಎಂದು ತಿಳಿದು ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಈ ಆರೋಪಿಗಳನ್ನು ಬಂಧಿಸಲು ತೆರಳಿದ್ದ ವಿದ್ಯಾಗಿರಿ ಪೊಲೀಸ್ ಠಾಣೆಯ PSI ಮಲ್ಲಿಕಾರ್ಜುನ್ ಹಾಗೂ ಸಿಬ್ಬಂದಿ ಮೊಹಮ್ಮದ್ ಇಸಾಕ್ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡು ಪೊಲೀಸರು ಎಚ್ಚರಿಕೆ ನೀಡಿದರು. ಹಲ್ಲೆಗೆ ಮುಂದಾದ ಹಿನ್ನೆಲೆಯಲ್ಲಿ PSI ಮಲ್ಲಿಕಾರ್ಜುನ್ ಆರೋಪಿಗಳ ಕಾಲಿಗೆ ಪ್ರಾಣ ರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ. ಸದ್ಯ ಗುಂಡೇಟು ತಿಂದ ಆರೋಪಿಗಳು ಸೇರಿ ಪೊಲೀಸರನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಡ್ಯಾರ ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡದಲ್ಲಿರುವಂತಹ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ PTC ಅಂತಿದೆ ನಮ್ದೊಂದು ಪೊಲೀಸ್ ಟ್ರೈನಿಂಗ್ ಕಾಲೇಜ್. ಅಲ್ಲಿ ಒಬ್ಬ 2 ವೀಲರ್ ಅಲ್ಲಿ ಬರ್ಬೇಕಾದ್ರೆ ದೂರದರ್ಶನ್ ಎಂಪ್ಲಾಯಿ ಅಂತೆ ಬೆಂಗಳೂರು ಕೆಲಸ ಮಾಡ್ತಾನೆ. ಬಸ್ ಹಿಡಿಲಿಕ್ಕೆ ಅಂತ ರಾತ್ರಿ ಸುಮಾರು 9-10 ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಬರ್ಬೇಕಾದ್ರೆ 3 ಜನ ಏಕಾಏಕಿ ಅಡ್ಡ ಹಾಕ್ಬಿಟ್ಟು ಅವನಿಗೆ ಅಸಾಲ್ಟ್ ಮಾಡಿ ಅವನ ಹತ್ರ ಇದ್ದಿದ್ದ ಬೈಕ್ ದುಡ್ಡೆಲ್ಲ ಕಿತ್ಕೊಳ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಬಟ್ ಅವನು ಸ್ವಲ್ಪ ಸಣ್ಣ ಪೆಟ್ಟು
ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿ ಫಾಸ್ಟ್ ಆಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ. ಇಮಿಡಿಯೇಟ್ ಆಗಿ ನಮಗೆ ಮಾಹಿತಿಯನ್ನ ಕೊಟ್ಟ, ಈ ತರ ಒಂದು ಅಟೆಂಪ್ಟೆಡ್ ರಾಬರಿ ಆಯ್ತು ಅಂತ. ಅದರ ಹಿನ್ನೆಲೆಯಲ್ಲಿ ರಾತ್ರಿ ನಮ್ಮ ಧಾರವಾಡ ನಗರದ 3 ಪೊಲೀಸ್ ಠಾಣೆಯಲ್ಲಿರುವಂತಹ ಧಾರವಾಡ ಟೌನ್, ವಿದ್ಯಾಗಿರಿ ಮತ್ತು ಸಬರ್ಬನ್ ಇನ್ಸ್ಪೆಕ್ಟರ್ಗಳು, ಅವರ ಕ್ರೈಮ್ ಸಿಬ್ಬಂದಿ ಮತ್ತು ಅವರೆಲ್ಲ ಸ್ಟಾಫ್ಗಳು ಅಲರ್ಟ್ ಆಗಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕೊಂಡು ಹುಡುಕುವಂತ ಪ್ರಯತ್ನ ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಹುಸೇನ್ ಸಾಬ್ ಕನವಳ್ಳಿ ಅಂತ. ಇವನ ಮೇಲೆ ಸುಮಾರು 30ರಿಂದ 35ಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ಮತ್ತೆ ಬೇರೆ ಬೇರೆ ರೀತಿ ಪ್ರಕರಣಗಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಮೇಲೆ ಗೋವಾ ಮತ್ತೆ ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೆಲ ಹೊರ ರಾಜ್ಯಗಳಲ್ಲಿ ದಾಖಲಾಗಿರುವಂಥದ್ದು ಕಂಡು ಬರುತ್ತೆ. ಅದಾದ್ಮೇಲೆ ಅವನ್ನ ವಿಚಾರಿಸಲಾಗಿ ಅವನ ಅಸೋಸಿಯೇಟ್ಸ್ ಯಾರಾದ್ರೂ ಇದಾರ ಅಂತ ಅಂದಾಗ, ಮತ್ತೆ ಈ ರಾಬರಿ ಅಟೆಂಪ್ಟೆಡ್ ರಾಬರಿ ಮಾಡ್ಬೇಕಾದ್ರೆ ಜೊತೆಗಿದ್ದವ್ರು ಯಾರು ಅನ್ನುವಂಥದ್ದು ಒಂದು ವಿದ್ಯಾಗಿರಿ ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತ ಒಂದು ಲೇಔಟ್ ಹತ್ರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಮತ್ತೆ ಇಟ್ಟಿಗೆ ಬಟ್ಟಿಗಳೆಲ್ಲ ಇದಾವೆ, ಮತ್ತೆ ಅಲ್ಲಿ ಲಾರಿಗಳಿದಾವೆ. ಸೊ ಅಲ್ಲೆಲ್ಲಾದ್ರೂ ಸುತ್ತಮುತ್ತ ಇರ್ತೀವಿ ಅಂತ ಹೇಳಿದ್ರು. ಆಫ್ಟರ್ ದಿ ಅಫೆನ್ಸ್ ನಾವು ಅಲ್ಲಿಂದ ಡಿಸ್ಪರ್ಸ್ ಆದಾಗ ನಾವು ಬೆಳಗ್ಗೆ ಒಂದು 5-6 ಗಂಟೆ ಸಮಯದಲ್ಲಿ ಒಂದ್ ಕಡೆ ಜಾಯ್ನ್ ಆಗಿ ಆ ಕಡೆಯಿಂದ ಮತ್ತೆ ಗೋವಾ ಕಡೆ ಹೋಗೋಣ ಅಂತ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ಜಾಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಒಂದು 2 ವೀಲರ್ ಅಲ್ಲಿ ಈ 2 ವ್ಯಕ್ತಿಗಳು ಇರುವಂತದ್ದು ಕಂಡು ಬರುತ್ತೆ. ಅಂದ್ರೆ 2 ವೀಲರ್ ಇರುತ್ತೆ, ಅದ್ರ ಸುತ್ತಮುತ್ತ ಒಂದಿಬ್ರು ವಾಕ್ ಮಾಡ್ತಿರೋ ರೀತಿಯಲ್ಲಿ ಓಡಾಡ್ತಿರೋ ರೀತಿ ಕಂಡು ಬರುತ್ತೆ. ನಮ್ಮ ಪೊಲೀಸರು ಅವ್ರನ್ನ ಹಿಡ್ಕೊಳ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜೊತೆಲಿದ್ದಂತ ಹುಸೇನ್ ಸಾಬ್ ಕನವಳ್ಳಿ ಅವನು ನಮ್ಮ ಪೊಲೀಸರಿಗೆ ದಬ್ಬಿ ಓಡೋಗಿದ್ದಾನೆ. ನಂತರ ಈ ಇಬ್ಬರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮವರು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಕೈಗೆ ಸಿಕ್ಕಿದ ಕಲ್ಲು ಅದು ಇದು ತಗೊಂಡು ದುಂಡಿ ತಗೊಂಡು ಎಸ್ದು ಹಲ್ಲೆ ಮಾಡಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಜಯ್ ಅಣ್ಣಿಗೆರೆ ಮತ್ತು ಮುಜಮಿಲ್ ಸೌದಾಗರ್ ಅಂತ ಈ ಇಬ್ರು ಮೇಲೆ ಫಸ್ಟ್ 3 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. 2 ರೌಂಡ್ ಅವ್ರ ಮೇಲೆ ಫೈರ್ ಮಾಡಿದಾಗ ಒಟ್ಟು 5 ರೌಂಡ್ ಫೈರ್ ಮಾಡಿದ್ದಾರೆ. ಅದ್ರಲ್ಲಿ 2 ರೌಂಡ್ ಅವರಿಗೆ ತಗಲಿ ಕಾಲಿಗೆ ಪೆಟ್ಟು ಬಿದ್ದು ಅಲ್ಲಿ ಅವರು ಫರ್ದರ್ ಓಡೋಗೋದು ನಿಂತಿದೆ. ಅವರಿಬ್ಬರನ್ನ ವಶಕ್ಕೆ ತಗೊಂಡು ಈಗಾಗಲೇ ನಾವು ಅಡ್ಮಿಟ್ ಮಾಡಿಸಿದೀವಿ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಈ ಪ್ರೋಸೆಸ್ ಅಲ್ಲಿ ನಮ್ಮಿಬ್ರು ಸಿಬ್ಬಂದಿಗಳು ಮಲ್ಲಿಕಾರ್ಜುನ್ ಅಂತ PSI, ಆಮೇಲೆ ನದಾಫ್ ಅಂತ ಒಬ್ರು ಸ್ಟಾಫ್, ಇಬ್ರು ಕೂಡ ಪೆಟ್ಟುಗಳಾಗಿದೆ. ಮತ್ತೆ ಇನ್ನೊಬ್ಬ ಏನಿದ್ದಾನೆ ಹುಸೇನ್ ಸಾಬ್ ಕನವಳ್ಳಿ ಅವನ್ನ ಕೂಡ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇದರಲ್ಲಿ ವಿಜಯ್ ಅಣ್ಣಿಗೆರೆ ಏನಿದ್ದಾನೆ ಇವನ ಮೇಲೆ ಸುಮಾರು 35ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಧಾರವಾಡ ನಗರ, ಧಾರವಾಡ ಸಬರ್ಬನ್, ವಿದ್ಯಾಗಿರಿ ಮತ್ತೆ ಹುಬ್ಬಳ್ಳಿಯ ವಿವಿಧ ಪೊಲೀಸ್ ಠಾಣೆಗಳು, ಧಾರವಾಡ ಜಿಲ್ಲೆ, ಬೆಳಗಾಂ, ಬಿಜಾಪುರ್, ಗೋವಾ, ಮಹಾರಾಷ್ಟ್ರದ ಸಾಕಷ್ಟು ಜಿಲ್ಲೆಗಳಲ್ಲಿ ಇವ್ರ ಮೇಲೆ ದಾಖಲಿತ ಪ್ರಕರಣಗಳು ಇಷ್ಟಿದೆ. ಜನರಲಿ ಇಷ್ಟು ಪ್ರಕರಣಗಳು ಡಿಟೆಕ್ಟ್ ಆಗಿದೆ ಅಂತಂದ್ರೆ ಇನ್ನೂ ಡಿಟೆಕ್ಟ್ ಆಗದಿಲ್ದಿರುವಂತ ಇನ್ನೂ ಜಾಸ್ತಿ ಇದಾವೆ. ಮತ್ತೆ ಸುಮಾರು ವರ್ಷಗಳಿಂದ ಇವನು ನಮ್ಗೆ ಬೇಕಾಗಿತ್ತು. 2018-20 ನಂತರ ಇವ್ರನ್ನ ಇಲ್ಲಿ ಲೋಕಲಿ ಯಾವತ್ತೂ ಅರೆಸ್ಟ್ ಮಾಡಿಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ನಮಗೂ ಕೂಡ ಇವ್ರುಗಳು ವಾಂಟೆಡ್ ಇದ್ರು, ಬಹಳಷ್ಟು ಹುಡುಕೋ ಪ್ರಯತ್ನ ಮಾಡಿದ್ರು. ಫೈನಲಿ ವಿಜಯ್ ಅಣ್ಣಿಗೆರೆ ಮತ್ತೆ ಮುಜಮಿಲ್ ಸೌದಾಗರ್ ಅವನ ಮೇಲೆ ಕೂಡ ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಈ ಮುಜಮಿಲ್ ಸೌದಾಗರ್ ಸುಮಾರು 7-8 ವರ್ಷದಿಂದ ಆಕ್ಟಿವ್ ಇದ್ದಾನೆ. ಮತ್ತೆ ಈ ವಿಜಯ್ ಅಣ್ಣಿಗೆರೆ ಸುಮಾರು 22 ವರ್ಷದಿಂದ ಆಕ್ಟಿವ್ ಇದ್ದಾನೆ. ಒಟ್ಟಾರೆ ನಮ್ಮ ಇಬ್ರು ಸಿಬ್ಬಂದಿಗಳಿಗೆ ಸಣ್ಣ ಪೆಟ್ಟು ಬಿದ್ದಿರೋರು ಏನಿದ್ದಾರೆ, ಒಬ್ಬ ಅಧಿಕಾರಿ ಮತ್ತೆ ಒಬ್ಬ ಸಿಬ್ಬಂದಿ, ಅವ್ರನ್ನು ಕೂಡ ಇಲ್ಲೇ ಧಾರವಾಡ ಸಿವಿಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ. ಅವರು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ. ಇನ್ನ ಓಡೋಗಿರುವಂತ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಅವನು ಕೂಡ ಆದಷ್ಟು ಬೇಗ ಬಂಧನ ಮಾಡಲಾಗುತ್ತೆ. ವಿಜಯ್ ಅಣ್ಣಿಗೆರೆ ಮತ್ತು ಮುಜಮಿಲ್ ಸೌದಾಗರ್ ಇವರಿಬ್ರು ಲೋಕಲ್. ಇವ್ರದ್ದೊಂದು 7-8 ಜನರದ್ದು ತಂಡ ಇದೆ. ಅಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ 2-3 ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಅವೈಬಲ್ ಇರ್ತಾರೆ, ಅವ್ರುಗಳು ಸೇರ್ಕೊಂಡು ಅಫೆನ್ಸಸ್ ಮಾಡುವಂಥದ್ದು. ಹಂಗಾಗಿ ಈ ಉಳಿದ ಇವರ ಗ್ಯಾಂಗ್ ಮೆಂಬರ್ಸ್ ಯಾರಿದ್ದಾರೆ ಅವರು ಕೂಡ ನಾವು ರಾತ್ರಿ ಇಂದನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಹುಡುಕ್ಲಿಕ್ಕೆ. ಯಾರು ಸಿಕ್ಕಿಲ್ಲ, ಅವ್ರನ್ನು ಕೂಡ ಆದಷ್ಟು ಬೇಗ ಹಿಡಿದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸರ್, ಈಗ ಇವರು ಡಿಫ್ರೆಂಟ್ ಆಗಿ ಅಪ್ಡೇಟ್ ಮಾಡ್ತಾರೆ, ಮೊಬೈಲ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, ಬೇರೆ ಯಾವ್ದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾರೆ. ಈಗ ಏನಾಗಿದೆ, ಇದರಲ್ಲಿ ಮುಜಮಿಲ್ ಅಂತ ಏನಿದ್ದಾನೆ ಅವನು ಚಿಕ್ಕ ವಯಸ್ಸಿನವನು, ಒಂದು 26-28 ವರ್ಷ ಇದೆ. ಮತ್ತೆ ಇವರ ಅದರ್ ಮೆಂಬರ್ಸ್ ಯಾರಿದ್ದಾರೆ ಅವರು ಎಲ್ಲ ಹುಡುಗರು 22-25 ವರ್ಷ ಆ ತರ ಇರುವಂತವ್ರು. ಒಂದ್ ಯಾವ್ದಾದ್ರು ಅಫೆನ್ಸ್ ಮಾಡಿದಾಗ ಒಂದು 10,000-20,000 ಕೊಟ್ಟರು ಅಂತಂದ್ರೆ ಬಹಳ ಖುಷಿಯಾಗಿ ಮತ್ತೆ ಅಫೆನ್ಸಿಗೆ ಕರೆದಾಗ ಹೋಗುವಂತ ಪ್ರವೃತ್ತಿ ಇರುವಂತವ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಯೂಸ್ ಮಾಡಿದ್ರೆ ಟವರ್ ಲೊಕೇಶನ್ ಮತ್ತೆ ಬೇರೆ ಬೇರೆ ರೀತಿ ಇನ್ಫಾರ್ಮೇಶನ್ ಇಂದ ಪೊಲೀಸರು ಫಾಲೋ ಮಾಡ್ಲಿಕ್ಕೆ, ಚೇಸ್ ಮಾಡ್ಲಿಕ್ಕೆ, ನಮ್ಮನ್ನು ಹಿಡಿಲಿಕ್ಕೆ ಈಸಿ ಆಗುತ್ತೆ ಅಂತಂದು ಬೇರೆ ಬೇರೆ ಆ್ಯಪ್ಗಳು, ಇನ್ಸ್ಟಾಗ್ರಾಮ್ ಮತ್ತೆ ಇಂಟರ್ನೆಟ್ ಕಾಲ್ಸ್ ಇದೆಲ್ಲ ಮಾಡ್ತಿರೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ವ್ಯಕ್ತಿಗಳು ಕೂಡ ಏನ್ ಎಮ್ಮೋ ಇತ್ತು ಅನ್ನೋಂಥದ್ದು ನನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ. ಅದು ಗೊತ್ತು ಮಾಡಿಕೊಂಡು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಎಲ್ಲ ನಿಟ್ಟಿನಲ್ಲಿ ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತೆ ಯಾವ ರೀತಿ ಅಫೆಂಡರ್ಸ್ ಯೂಸ್ ಮಾಡ್ತಾರೆ ಅದಕ್ಕಿಂತ ಒಂದು ಸ್ಟೆಪ್ ಹೆಚ್ಚಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು
ಪ್ರಿಕಾಷನ್ ತಗೊಳ್ಳೋ ರೀತಿ ಕ್ರಮ ತಗೊಳ್ಳಿಕ್ಕೆ ನಾನು ಸೂಚನೆ ಕೊಡ್ತೀನಿ.